ನಾನು ಇವಾಗ ನೇರವಾಗಿ ಸಿದ್ದರಾಮಯ್ಯನವ್ರಿಗೆ ಪ್ರಶ್ನೆ ಕೇಳ್ತೀನಿ. ಅಲ್ಲ, ನಿಮ್ಮ ಸುದೀರ್ಘ ರಾಜಕೀಯ ಪಯಣದಲ್ಲಿ ನಿಮ್ಮ ಸಾಧನೆ ಏನ್ರಿ? ಕರ್ನಾಟಕದ ಕನ್ನಡಿಗರು ನೆನ್ಪಿಟ್ಕೊಳೋಂಥ ಸಾಧನೆ ಏನು? ಈ ಒಂದು ಪ್ರಶ್ನೆಗೆ ಸಿದ್ದರಾಮಯ್ಯನವ್ರು ಉತ್ತರ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ಮಾಡಿದ್ದು ಕುಯುಕ್ತಿ ರಾಜಕಾರಣನೇ, ಕುತಂತ್ರದ ರಾಜಕಾರಣನೇ. ನಿಮಗೆ ಒಂದು ಕೇಸರಿ ಶಲ್ಯ ಹಾಕಕ್ಕೆ ಬಂದದಕ್ಕೆ ಕೆಂಡದಂಥ ಕೋಪಾಗಿ ಕಿತ್ತೆಸಿತೀರಾ, ಹಣೆ ಕುಂಕುಮ ಇಡೋಕ್ಕೆ ಹೋದರೆ ಒರೆಸ್ಕೊಂಡು ಓಡೋಗ್ತೀರಾ, ರಾಯರ್ ಫೋಟೋ ಕೊಡೋಕ್ಕೆ ಹೋದರೆ ಕಿತ್ತೆಸ್ಬಿಟ್ಟು ಓಡೋಗ್ತೀರಾ. ಆದರೆ ಇಫ್ತಿಯಾರ್ ಕೂಟಗಳಿಗೆ ಕರೆದಾಗಲಿ ಅಲ್ಲಿ ಇಲ್ಲಿ ಹೋದಾಗ ಕ್ಲೀನಾಗಿ ಟೋಪಿಗಳು ಹಾಕ್ಕೊಂಡು ಕ್ಲೀನಾಗಿ ಬಿರಿಯಾನಿ ತಿಂದು ಬರ್ತೀರಲ್ಲ, ನೀವು ಯಾರನ್ನೋ ಓಲೈಕೆ ಮಾಡೋದಕ್ಕೋಸ್ಕರ ಸ್ವಧರ್ಮವನ್ನು ಟೀಕೆ ಮಾಡಿದಂಥ ಅಧರ್ಮಿಗಳು ನೀವು ಅಂತಲೇ ನಾವು ಹೇಳ್ಬೋದು. ಇವರೆಲ್ಲ ಏನು ತೊಟ್ಟಿ ಹೇಳಿದ್ರಲ್ಲ, ಯಾವಾಗ ಪಶ್ಚಿಮ ಬಂಗಾಳದ ಚುನಾವಣೆ ಆಗೋಗಿದ ನಂತರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ಯಾರೆಲ್ಲ ಅಪ್ಪಂದಿರು ಬಂದು ಹಿಂದೂಗಳನ್ನ ಕಾಪಾಡ್ತಾರೆ ಅಂತ ಇವತ್ತು ಸುಬೇಂದು ಅಧಿಕಾರಿ ಕಾಪಾಡ್ತೀಯಾರು ನೋಡಿ. ಯಾರ್ಯಾರು ಸನಾತನದ ವಿರೋಧವನ್ನು ಮಾಡ್ತಾಯಿದ್ರು, ಹಿಂದೂ ಧರ್ಮದ ಅವಹೇಳನೆಯನ್ನು ಮಾಡ್ತಾಯಿದ್ರು, ಹಿಂದೂಗಳ ಒಂದು ಸಂಪ್ರದಾಯಗಳನ್ನ ಮೇಲೆ ಒಂದು ಕೆಟ್ಟದಾದಂಥ ಗೂಬೆಯನ್ನು ಕೂರಿಸ್ತಾಯಿದ್ರು, ನಾವು ಬುಡಮೇಲು ಮಾಡ್ತೀವಿ, ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡ್ತೀವಿ ಅಂತ ಯಾರು ಎದೆ ತಟ್ಟಿ ತೊಡೆ ತಟ್ತಿದ್ರೋ ಅವ್ರನ್ನೆಲ್ಲ ಇವತ್ತು ಮೂಲೆ ಗುಂಪು ಮಾಡಾಗಿದೆ ನೋಡಿ. ಒಂದು ಅಂದಾಜಿನ ಪ್ರಕಾರ 38 ಲಕ್ಷಕ್ಕಿಂತ ಹೆಚ್ಚಿನ ಅಕ್ರಮ ಬಾಂಗ್ಲಾದೇಶ ವಲಸಿಗರು ಪಶ್ಚಿಮ ಬಂಗಾಳದಿಂದ ಕಾಲು ಕೀಳ್ತಿದ್ದಾರೆ ಅನ್ನೋಂಥ ಮಾಹಿತಿ ಇವತ್ತು ಸಿಗ್ತಾ ಇರೋದು. ಪಶ್ಚಿಮ ಬಂಗಾಳ ಒಂದರಲ್ಲೇ 38 ಲಕ್ಷ ಜನ ಇದ್ದಾರೆ ಅಂದರೆ ದೇಶದಾದ್ಯಂತ ಎಷ್ಟು ಜನರು ಇರ್ಬೋದು? ಸೊ ನಿಜವಾದ ಕೋಮುವಾದಿ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷನೇ. ಕಾಂಗ್ರೆಸ್ ಪಕ್ಷದ ದೃಷ್ಟಿಕೋನದಿಂದ ನೋಡುವಾಗ ಹಿಂದೂಗಳು ತಮ್ಮ ಅಸ್ತಿತ್ವದ ಉಳಿವಿಗೋಸ್ಕರ ಧ್ವನಿಯನ್ನು ಎತ್ತಿದ್ರೆ ಕೋಮುವಾದ ಆಗುತ್ತೆ. ಅನ್ಯ ಸಮುದಾಯದವರು, ರಾಹುಲ್ ಗಾಂಧಿನೇ ಹೇಳುವಂತೆ ಮುಸಲ್ಮಾನ್ ಸಮುದಾಯದವರು ಹಿಂದೂಗಳ ವಿರುದ್ಧ ಏನಾದರೂ ಪಿತೂರಿಗಳನ್ನ ಮಾಡಿದ್ರೆ, ಹಿಂದೂ ಧರ್ಮದ ಮೇಲೆ ಆಕ್ರಮಣ ಮಾಡಿದ್ರೆ, ಹಿಂದೂಗಳ ಮೇಲೆ ಆಕ್ರಮಣ ಮಾಡಿದ್ರೆ ಹಿಂದೂಗಳು ಧ್ವನಿ ಎತ್ತಿದ್ರೆ ಕೋಮುವಾದ. ಆದರೆ ಮುಸಲ್ಮಾನರು ಯಾವುದೇ ರೀತಿಯಾದ ಉಚ್ಚಾಟವನ್ನು ಮೆರೆದ್ರೆ ಅದನ್ನು ಹೇಳ್ಬಿಟ್ರೆ ಕೋಮುವಾದ ಆಗೋಗುತ್ತೆ. ಆದರೆ ಮುಸಲ್ಮಾನರು ಮಾತ್ರ ಯಾವುದೇ ರೀತಿಯಾದಂಥ ಕೋಮುವಾದವನ್ನು ಮಾಡ್ಬೋದು, ಎಂಥ ರೀತಿಯಾದ ಉಚ್ಚಾಟವನ್ನು ಬೇಕಾದ್ರೂ ಮೆರಿಬೋದು. ಇದು ಕಾಂಗ್ರೆಸ್ನ ಕಣ್ಣಿಗೆ ಭಾಳ ಸೊಗಸಾದ ದೃಶ್ಯ ಇದು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಸನಾತನವನ್ನು ಬುಡಮೇಲು ಮಾಡ್ತೀನಿ ಅಂದ ಮುಖ್ಯಮಂತ್ರಿಗಳೆಲ್ಲ ನೇರವಾಗಿ ಮನೆಗೆ. ಹೌದು ಸ್ನೇಹಿತರೆ, ಇದು ಪ್ರಜಾತಂತ್ರ ವ್ಯವಸ್ಥೆಯ ಒಂದು ಬ್ಯೂಟಿ, ಒಂದು ಸೌಂದರ್ಯ ಅಂತಲೇ ನಾನಿವತ್ತು ಬಣ್ಣನೆಯನ್ನು ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ಕಳೆದ 1 ತಿಂಗಳಲ್ಲಿ 4 ಜನ ಮುಖ್ಯಮಂತ್ರಿಗಳು ಸನಾತನ ವಿರೋಧ ಧೋರಣೆಯನ್ನು ಹೊಂದಿದ್ದವರು ನೇರವಾಗಿ ಮನೆಗಳಿಗೆ ಹೊರಟೋಗಿದ್ದಾರೆ. ಇದು ಪ್ರಜಾತಂತ್ರ ವ್ಯವಸ್ಥೆಯ ಸೌಂದರ್ಯ, ಒಂದು ಮನೋಹರವಾಗಿದೆ ಇದು. ಯಾಕೆ ಅಂದರೆ ಪ್ರಜಾತಂತ್ರ ವ್ಯವಸ್ಥೆ ಅಂತಂದರೆ ಜನರ ಮನಸ್ಸಿನಲ್ಲಿ ಯಾವ ರೀತಿಯಾದ ಇಚ್ಛೆಗಳಿದೆಯೋ ಅದಕ್ಕೆ ತಕ್ಕನಾದಂಥ ಸರ್ಕಾರವನ್ನು ಜನರು ಆಯ್ಕೆ ಮಾಡ್ತಾರೆ ಅನ್ನೋದು ಮೇಲ್ನೋಟಕ್ಕೆ. ಆದರೆ ಇಲ್ಲಿ ರಾಜ್ಯಗಳ ವಿಷಯವನ್ನು ನೋಡಿದಾಗ ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆಯಾದ ರೀತಿಯಾದ ಮಾನಸಿಕತೆಗಳಿದೆ. ಆದರೆ ಮೇಲ್ನೋಟಕ್ಕೆ ನೋಡುವಾಗ ಯಾರ್ಯಾರು ಸನಾತನದ ವಿರೋಧವನ್ನು ಮಾಡ್ತಾಯಿದ್ರು, ಹಿಂದೂ ಧರ್ಮದ ಅವಹೇಳನೆಯನ್ನು ಮಾಡ್ತಾಯಿದ್ರು, ಹಿಂದೂಗಳ ಒಂದು ಸಂಪ್ರದಾಯಗಳನ್ನ ಮೇಲೆ ಒಂದು ಕೆಟ್ಟದಾದಂಥ ಗೂಬೆಯನ್ನು ಕೂರಿಸ್ತಾಯಿದ್ರು, ನಾವು ಬುಡಮೇಲು ಮಾಡ್ತೀವಿ, ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡ್ತೀವಿ ಅಂತ ಯಾರು ಎದೆ ತಟ್ಟಿ ತೊಡೆ ತಟ್ತಿದ್ರೋ ಅವ್ರನ್ನೆಲ್ಲ ಇವತ್ತು ಮೂಲೆ ಗುಂಪು ಮಾಡಾಗಿದೆ. ಮೊಟ್ಟ ಮೊದಲನೇದಾಗಿ ನಾವು ನೋಡಬೇಕಾಗಿರೋದು ಮಮತಾ ಬೇಗಮ್ ಅವರು ಇನ್ನೂ ನಾನು ಸೋತಿದ್ದೀನಿ, ಚುನಾವಣೆಯಲ್ಲಿ ಸೋತಿದ್ದೀನಿ ಅನ್ನೋದನ್ನ ಹೇಳ್ಕೊಳ್ಳುವಂಥ ಮನಸ್ಥಿತಿಯಲ್ಲೇ ಇಲ್ಲ ಈಕೆ ಏನೆಲ್ಲ ಮಾಡಿದ್ರು, ಹಿಂದೂಗಳ ವಿರೋಧ ನೀತಿಯನ್ನು ಅನುಸರಿಸಿದ್ದಲ್ಲದೆ ಹೆಣ್ಣು ಮಕ್ಕಳು ರಸ್ತೆಗಳಲ್ಲಿ ದೌರ್ಜನ್ಯವನ್ನು ಎದುರಿಸ್ತಾಯಿದ್ರು ಕೂಡ ಈ ಸ್ತ್ರೀ ಪೀಡಿತರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮವನ್ನು ತಗೊಳ್ಳಿಲ್ಲ. ಕಟ್ಟಕಡೆಯದಾಗಿ ಯಾವಾಗ ಚುನಾವಣೆ ಅಸ್ತಿತ್ವಕ್ಕೆ ಬಂತೋ ಆವಾಗ ನಾನೂ ಕೂಡ ಹಿಂದೂಗಳ ಪರ ಇದ್ದೀನಿ ಅಂತ ದುರ್ಗಾ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಹೊರಟಿದ್ದಂಥ ಮಹಾನ್ ತಾಯಿ ಈಕೆ. ಹಾಗಾಗಿ ಇವಾಗ ತನ್ನ ಸ್ವಕ್ಷೇತ್ರದಲ್ಲೇ ಈಕೆ ಸೋಲೋದ್ರ ಮುಖಾಂತರ ಹತಾಶ ಮನಸ್ಥಿತಿಯನ್ನು ವ್ಯಕ್ತಪಡಿಸಿದ್ದಾರೆ. ಇವರು ಹಿಂದೂಗಳಿಗೆ ಎಷ್ಟೆಲ್ಲ ಕಿರುಕುಳ ಕೊಟ್ಟರು. ಮೊನ್ನೆ ಎಲ್ಲ ವಕಫ್ ಬೋರ್ಡ್ದು ಬಿಲ್ ಬಂದಾಗ ಮುರ್ಷಿದಾಬಾದ್ ಇರ್ಬೋದು, ಮಾಲ್ಡಾ ಇರ್ಬೋದು, 24 ಪರಗಣ ಇರ್ಬೋದು, ಕೋಲ್ಕತ್ತಾ ಇರ್ಬೋದು, ಇಲ್ಲೆಲ್ಲ ಹಿಂದೂಗಳ ಮೇಲೆ ಆಕ್ರಮಣ ಆದಾಗ ಯಾವುದೇ ವಿಧವಾದಂಥ ಕ್ರಮವನ್ನು ಈಕೆ ತಗೊಳ್ಳಿಲ್ಲ.
ಹೇಳಿ ಕೇಳಿ ಇನ್ನೊಂದು 5-10 ವರ್ಷ ಆಗೋಗಿದ್ದರೆ ಸಂಪೂರ್ಣವಾಗಿ ಬಾಂಗ್ಲಾದೇಶಿಯರನ್ನ ಒಳಗಡೆ ನುಗ್ಗಕ್ಕೆ ಬಿಟ್ಬಿಟ್ಟು ಸಿಲಿಗೋರಿ ಕಾರಿಡಾರನ್ನೇ ಕಟ್ ಮಾಡಿ ಈಶಾನ್ಯ ಭಾರತದಿಂದ ತುಂಡರಿಸುವ ಕೆಲಸಕ್ಕೂ ಬೇಕಾದರೆ ಅವ್ರ ಜೊತೆಲಿ ಕೈ ಜೋಡಿಸುವಂಥ ಮಾನಸಿಕತೆಯನ್ನು ಈಕೆ ಹೊಂದಿದ್ರು. ಇವರೆಲ್ಲ ಏನು ತೊಟ್ಟಿ ಹೇಳಿದ್ರಲ್ಲ, ಯಾವಾಗ ಪಶ್ಚಿಮ ಬಂಗಾಳದ ಚುನಾವಣೆ ಆಗೋಗಿದ್ದ ನಂತರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ಯಾರೆಲ್ಲ ಅಪ್ಪಂದಿರು ಬಂದು ಹಿಂದೂಗಳನ್ನ ಕಾಪಾಡ್ತಾರೆ ಅಂತ ಇವತ್ತು ಸುಬೇಂದು ಅಧಿಕಾರಿ ಕಾಪಾಡ್ತೀಯಾರ ನೋಡಿ. ಇಂಥ ದಿಟ್ಟತನವಾದ ಕ್ರಮಗಳನ್ನು ರಾಜ್ಯದ ಮುಖ್ಯಮಂತ್ರಿಗಳು ತಗೊಬೇಕಾಗಿರೋದು. ಆತ ಗುಂಡೆದೆ ಒಂದೇ ಒಂದು ನುಡಿಯನ್ನು ನುಡಿದಿದ್ದು. ಅಂದರೆ ಇವಾಗ ಹೋಲ್ಡಿಂಗ್ ಸೆಂಟರ್ಗಳು ಅಂತ ಮಾಡ್ತಿದ್ದಾರೆ ಎಲ್ಲ ಜಿಲ್ಲೆಗಳಲ್ಲಿ. ಯಾರ್ಯಾರು ಈ ಅಕ್ರಮ ವಲಸಿಗರು ಸಿಗ್ತಿದ್ದಾರೋ ಅವ್ರನ್ನ ತೊಗೊಂಡೋಗಿ ಅಲ್ಲಿ ಕೂಡಾಕ್ತಾರೆ. ಆದರೆ ಅದನ್ನು ಮೀರಿ ಸುಬೇಂದ್ರ ಅಧಿಕಾರಿ ಅವರು ಒಂದು ಮಾತನ್ನು ಹೇಳಿದ್ದಾರೆ, ನೀವೆಲ್ಲ ಏನು ಇಲ್ಲಿ ಅಳಿಯಂದಿರ ನಿಮ್ಮನ್ನು ಕರ್ಕೊಂಬಂದು ಹೋಲ್ಡಿಂಗ್ ಸೆಂಟ್ರಲ್ಲಿ ಇಟ್ಕೊಂಡು ನಿಮ್ಮ ದಾಖಲಾತಿಗಳನ್ನ ಚೆಕ್ ಮಾಡಿಕೊಂಡು ನಿಮ್ಮ ಬಾಂಗ್ಲಾದೇಶದ ಸರ್ಕಾರ ಒಪ್ಪಿಗೆ ಕೊಟ್ಟ ಮೇಲೆ ನಿಮ್ಮನ್ನು ಮರ್ಯಾದೆಪೂರ್ವಕವಾಗಿ ಕಳಿಸ್ಕೊಡೋದಕ್ಕೆ ಹೆಂಗೆ ನೀವು ಬಂದಿದ್ದೀರೋ ಅದೇ ದಾರಿಯಲ್ಲಿ ಏಳು ಹೆಸರಿಲ್ದಂಗೆ ವಾಪಸ್ ಪೇರಿ ಕಿತ್ಕೊಂಡು ಓಡೋಗಿ, ಇಲ್ಲಾಂದರೆ ಸರ್ಕಾರ ಏನು ಮಾಡಬೇಕಾಗುತ್ತೋ ಅದನ್ನು ಮಾಡ್ತೀವಿ ಅಂತ ಹೇಳಿದ್ರಿಂದ ಇವತ್ತು ಕಾಕ್ರೋಚ್ ಜಿರಳೆಗಳ ರೀತಿಯಲ್ಲಿ ಕತ್ಲಲ್ಲಿ ನುಸುಳಿ ಒಳಗಡೆ ಬರ್ತಿದ್ರಲ್ಲ ಬಾಂಗ್ಲಾದೇಶದಲ್ಲಿ ಬಂದು ಅವತ್ಕೊಂಡು ಇದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡು ಒಂದು ಮಾಫಿಯಾ ಏನು ಆ್ಯಕ್ಟಿವ್ ಆಗಿತ್ತು ಪಶ್ಚಿಮ ಬಂಗಾಳದಲ್ಲಿ, ಅವ್ರನ್ನ ವ್ಯವಸ್ಥಿತವಾಗಿ ದೇಶದ ನಾನಾ ರಾಜ್ಯಗಳಿಗೆ ಕಳಿಸೋವಂಥ ಒಂದು ಪ್ರಯತ್ನಗಳೇನು ನಡೀತಾ ಇತ್ತು ಅದಕ್ಕೆ ಬಹುತೇಕ ಕಡಿವಾಣ ಬೀಳುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಿದೆ. ಹಾಗಾಗಿ ಭಯಪಟ್ಟಂತಹ ಈ ಅಕ್ರಮ ವಲಸಿಗರು ಫೇರಿ ಕಿತ್ಕೊಂಡು ಇವತ್ತು ಬಾಂಗ್ಲಾದೇಶದ ಕಡೆಗೆ ಮುಖವನ್ನು ಹಾಕ್ಕೊಂಡು ಓಡಾಕ್ತಿದ್ದಾರೆ. ಅಲ್ಲಿನ ಸರ್ಕಾರಕ್ಕೆ ಇವಾಗ ಮುಜುಗರ ನೋಡಿ. ಒಂದು ಅಂದಾಜಿನ ಪ್ರಕಾರ 38 ಲಕ್ಷಕ್ಕಿಂತ ಹೆಚ್ಚಿನ ಅಕ್ರಮ ಬಾಂಗ್ಲಾದೇಶ ವಲಸಿಗರು ಪಶ್ಚಿಮ ಬಂಗಾಳದಿಂದ ಕಾಲು ಕೀಳ್ತಿದ್ದಾರೆ ಅನ್ನುವಂಥ ಮಾಹಿತಿ ಇವತ್ತು ಸಿಗ್ತಾ ಇರೋದು. ಪಶ್ಚಿಮ ಬಂಗಾಳ ಒಂದರಲ್ಲೇ 38 ಲಕ್ಷ ಜನ ಇದ್ದಾರೆ ಅಂದರೆ ದೇಶದಾದ್ಯಂತ ಎಷ್ಟು ಜನರಿರ್ಬೋದು? ಈ ರೀತಿಯಾದಂಥ ಒಂದು ಕೆಲಸ ಇವತ್ತು ದೇಶದಾದ್ಯಂತ ನಡಿಬೇಕು. ಆವಾಗ ಎಷ್ಟು ಜನ ಅಕ್ರಮ ವಲಸಿಗರು ಇದ್ದಾರೋ ಅವ್ರು ಹೋಗ್ತಾರೆ. ಆವಾಗ ಡೆಮೋಗ್ರಫಿಕ್ ಚೇಂಜ್ ಅಂದರೆ ಜನಸಂಖ್ಯೆಯ ಮೂಲ ಸ್ವರೂಪ ಏನು ಬದಲಾಗ್ತಾ ಇದೆ ಅದಕ್ಕೆ ತಕ್ಕಂಥ ಕಡಿವಾಣ ಹಾಕ್ಬೋದು. ಹಾಗಾಗಿ ಇವತ್ತು ಮಮತಾ ಬ್ಯಾನರ್ಜಿ ಅನ್ನುವಂಥ ಒಬ್ಬರು ಸನಾತನ ವಿರೋಧಿ ತಮ್ಮ ರಾಜಕೀಯದಲ್ಲಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕಾಗಲಿಲ್ಲ. ಹಿಂದೂಗಳು ಒಗ್ಗೂಡಿದ್ರೆ ಏನಾಗುತ್ತೆ ಅನ್ನೋ ಪಾಠನ ಪಶ್ಚಿಮ ಬಂಗಾಳದಲ್ಲಿ ಕಳಿಸಿದ್ದಾರೆ. ಇನ್ನು ಪಿಣರಾಯಿ ವಿಜಯನ್ ಅವರು ಕೇರಳದವರು, ಇವರು ಅಷ್ಟೇ ಮಹಾಭಾರತದ ಕಥೆಗಳಿಂದ ಹಿಡ್ಕೊಂಡು ಎಲ್ಲದಕ್ಕೂ ಹೇಳಿದ್ರು. ಆದರೆ ಇವತ್ತಲ್ಲಿ ಈ ಅಸ್ತಿತ್ವಕ್ಕೆ ಬಂದಿರೋದು ಮುಸ್ಲಿಂ ಲೀಗ್ನ ಒಂದು ಸರ್ಕಾರನೇ. ಯಾಕೆಂದರೆ ಕಾಂಗ್ರೆಸ್ಸಲ್ಲಿ ಏನೂ ಮಾಡೋಕ್ಕಾಗಲ್ಲ, ಸಮ್ಮಿಶ್ರ ಸರ್ಕಾರ ಇದ್ರೂ. ಆದರೆ ಸನಾತನದ ವಿರುದ್ಧ ಧೋರಣೆಯನ್ನು ಹೊಂದಿದ್ದಂಥ ಪಿಣರಾಯಿ ವಿಜಯನ್ನು ಕೂಡ ಅಧಿಕಾರವನ್ನು ಕಸಿದುಕೊಂಡು ಜನರು ಮನೆಗೆ ಕಳಿಸಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬರ್ತಿದೆ. ಆದರೆ ಕೇರಳದ ಪರಿಸ್ಥಿತಿಯನ್ನು ಅಷ್ಟೊಂದು ಸರಿಯಾಗಿಲ್ಲ. ಯಾಕೆಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವವನ್ನು ಕಂಡ್ಕೊಬೇಕು ಅನ್ನೋ ಏಕಮೇವ ದೃಷ್ಟಿಯಿಂದ ಮುಸ್ಲಿಂ ಲೀಗ್ನ ಒಂದಿಗೆ ಕೈ ಜೋಡಿಸಿ 22 ಸ್ಥಾನ ಹೊಂದಿರುವಂಥ ಮುಸ್ಲಿಂ ಲೀಗ್ನ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ಅವರ ಅಣತಿಯ ಮೇಲೆ ಆಡಳಿತವನ್ನು ನಡೆಸೋಕ್ಕೆ ಸಜ್ಜಾಗಿ ನಿಂತ್ಕೊಂಡಿದೆ. ಆದರೆ ಕಾಂಗ್ರೆಸ್ ಪಕ್ಷ ಎಲ್ಲೂ ಕೂಡ ಹೇಳ್ಕೊಳ್ಳಲ್ಲ ತಾನು ನ್ಯಾಯಯುತವಾದ ಆಡಳಿತವನ್ನು ನಡೆಸ್ತೀನಿ ಅಂತ. ತನಗೆ ಅಧಿಕಾರದ ಗದ್ದುಗೆಯೇ ಮುಖ್ಯ, ಓಲೈಕೆಯೇ ಮುಖ್ಯ, ಮುಸಲ್ಮಾನರ ತುಷ್ಟೀಕರಣವೇ ಮುಖ್ಯ ಅಂತಲೇ ಹೇಳ್ಕೊಂಡೇ ಇದು ಕೆಲಸವನ್ನು ಮಾಡುತ್ತೆ ಹೊರತು ಕಾಂಗ್ರೆಸ್ ಪಾರ್ಟಿ ತಾನು ಕೋಮುವಾದಿ ಅಲ್ಲ ಅಂತ ಹೇಳುತ್ತೆ ಹೊರತು ನಿಜವಾದ ಕೋಮುವಾದಿ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷನೇ. ಕಾಂಗ್ರೆಸ್ ಪಕ್ಷದ ದೃಷ್ಟಿಕೋನದಿಂದ ನೋಡುವಾಗ ಹಿಂದೂಗಳು ತಮ್ಮ ಅಸ್ತಿತ್ವದ ಉಳಿವಿಗೋಸ್ಕರ ಧ್ವನಿಯನ್ನು ಎತ್ತಿದ್ರೆ ಕೋಮುವಾದ ಆಗುತ್ತೆ. ಅನ್ಯ ಸಮುದಾಯದವರು, ರಾಹುಲ್ ಗಾಂಧಿನೇ ಹೇಳುವಂತೆ ಮುಸಲ್ಮಾನ್ ಸಮುದಾಯದವರು ಹಿಂದೂಗಳ ವಿರುದ್ಧ ಏನಾದರೂ ಪಿತೂರಿಗಳನ್ನು ಮಾಡಿದ್ರೆ, ಹಿಂದೂ ಧರ್ಮದ ಮೇಲೆ ಆಕ್ರಮಣ ಮಾಡಿದ್ರೆ, ಹಿಂದೂಗಳ ಮೇಲೆ ಆಕ್ರಮಣ ಮಾಡಿದ್ರೆ ಹಿಂದೂಗಳು ಧ್ವನಿ ಎತ್ತಿದ್ರೆ ಕೋಮುವಾದ. ಆದರೆ ಮುಸಲ್ಮಾನರು ಯಾವುದೇ ರೀತಿಯಾದ ಉಚ್ಚಾಟವನ್ನು ಮೆರೆದ್ರೆ ಅದನ್ನು ಹೇಳ್ಬಿಟ್ರೆ ಕೋಮುವಾದ ಆಗೋಗುತ್ತೆ. ಆದರೆ ಮುಸಲ್ಮಾನರು ಮಾತ್ರ ಯಾವುದೇ ರೀತಿಯಾದಂಥ ಕೋಮುವಾದವನ್ನು ಮಾಡ್ಬೋದು, ಎಂಥ ರೀತಿಯಾದ ಉಚ್ಚಾಟವನ್ನು ಬೇಕಾದ್ರೂ ಮೆರಿಬೋದು. ಇದು ಕಾಂಗ್ರೆಸ್ನ ಕಣ್ಣಿಗೆ ಭಾಳ ಸೊಗಸಾದ ದೃಶ್ಯ ಇದು. ಅಂದರೆ ಇವರು ಗೋಮಾತೆಯನ್ನು ಕಟ್ ಮಾಡ್ಬೋದು, ಹಿಂದೂ ಹೆಣ್ಮಕ್ಳನ್ನು ಲವ್ ಜಿಹಾದ್ ಮಾಡ್ಬೋದು, ಸರ್ಕಾರಿ ಜಾಗಗಳನ್ನು ಕಬಳಿಸ್ಕೊಂಡು ಅಲ್ಲಿ ದರ್ಗಾಗಳನ್ನು ಮದ್ರಾಸಗಳನ್ನು ಮಾಡ್ಕೊಬೋದು, ಬೆರಿಯಲ್ ಗ್ರೌಂಡ್ಗಳನ್ನು ಮಾಡ್ಕೊಬೋದು. ಇದನ್ನು ಕೇಳಿದ್ರೆ ನಮ್ಮದು ಅವಾಗಿಂದ ಅನಾದಿ ಕಾಲದಿಂದ ಬಂದಿದೆ ಅಂತ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡ್ಕೊಬೋದು. ಕಾಂಗ್ರೆಸ್ನ ಕಣ್ಣಿಗೆ ಇದು ಯಾವುದೂ ಕಾಣಿಸೋದಿಲ್ಲ. ಹಾಗಾಗಿ ಹಿಂದೂ ಧರ್ಮದ ಬೆನ್ನಿನ ಮೇಲೆ ಸವಾರಿ ಮಾಡೋಕ್ಕೆ ಹೊರಟಂಥ ಮುಸಲ್ಮಾನರ ವಿರುದ್ಧ ತುಟಿಯನ್ನು ಬಿಚ್ಚಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅದು ಕೋಮುವಾದದ ಥರ ಕಾಣುತ್ತೆ. ಇನ್ನೊಂದು, ತಮಿಳುನಾಡಿನಲ್ಲಿ ಏನೋ ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡ್ತೀವಿ ಅಂದರು ಅಪ್ಪ ಮಕ್ಕಳು, ಉದಯನಿಧಿ ಸ್ಟಾಲಿನು ಮತ್ತು ಸ್ಟಾಲಿನ್ ಅವರು.
ಇವರಿಬ್ಬರೂ ಇವತ್ತು ಜನ ಕಪ್ಪಾಳಕ್ಕೆ ಕೊಡ್ದಂಗೆ ಆಚೆ ಕಳಿಸಿದ್ರು ಕೂಡ ಅಲ್ಲಿಗೆ ಬಂದು ಅಧಿಕಾರದಲ್ಲಿ ಇವಾಗ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಜೋಸೆಫ್ ವಿಜಯ್. ಈತ ಕೂಡ ಒಂದು ಚರ್ಚ್ ಬೇಬಿನೇ. ಅಂದರೆ ಹಳೆಯ ಪಾದ್ರಿ ಹೋದ, ಹೊಸ ಪಾದ್ರಿ ಬಂದು ಅಧಿಕಾರದಲ್ಲಿ ಕೂತಿದ್ದಾನೆ, ಏನು ವ್ಯತ್ಯಾಸ ಇಲ್ಲ. ಆದರೆ ಸನಾತನ ಧರ್ಮವನ್ನು ಬುಡಮೇಲು ಮಾಡ್ತೀವಿ, ಇದೊಂದು ಸಾಂಕ್ರಾಮಿಕ ರೋಗ ಇದ್ದಂಗೆ ಅಂತ ಹೇಳ್ತಾ ಇದ್ನಲ್ಲ ಉದಯನಿಧಿ ಸ್ಟಾಲಿನು, ಆತನಿಗೆ ಸರಿಯಾದ ರೀತಿಯಾದ ಕಪ್ಪಾಳಕ್ಕೆ ಮೋಕ್ಷವನ್ನು ತಮಿಳುನಾಡಿನ ಜನತೆ ಮಾಡಿದ್ದಾರೆ. ಇದು ಎಲ್ಲದಕ್ಕಿಂತ ಬಹುಮುಖ್ಯವಾಗಿ ನಾವು ನೋಡಬೇಕಾಗಿರೋದು ಕರ್ನಾಟಕದ ಅಹಿಂದ ನಾಯಕ ಅಂತ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡ್ಕೊಳ್ತಾ ಇದ್ದಂಥ ಸಿದ್ದರಾಮಯ್ಯನವರು. ಇವರು ವಿದಾಯದ ರಾಜೀನಾಮೆ ಕೊಟ್ಟು ವಿದಾಯ ಹೇಳೋವಂಥ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಏನು ಸ್ವಾಮಿ ಹೇಳಿದ್ದು, ನಾನು ಇವಾಗ ನೇರವಾಗಿ ಸಿದ್ದರಾಮಯ್ಯನವ್ರಿಗೆ ಪ್ರಶ್ನೆ ಕೇಳ್ತೀನಿ. ಅಲ್ಲ, ನಿಮ್ಮ ಸುದೀರ್ಘ ರಾಜಕೀಯ ಪಯಣದಲ್ಲಿ ನಿಮ್ಮ ಸಾಧನೆ ಏನು ರೀ, ಕರ್ನಾಟಕದ ಕನ್ನಡಿಗರು ನೆನ್ಪಿಟ್ಕೊಳೋಂಥ ಸಾಧನೆ ಏನು? ಈ ಒಂದು ಪ್ರಶ್ನೆಗೆ ಸಿದ್ದರಾಮಯ್ಯನವ್ರು ಉತ್ತರ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ಮಾಡಿದ್ದು ಕುಯುಕ್ತಿ ರಾಜಕಾರಣನೇ, ಕುತಂತ್ರದ ರಾಜಕಾರಣನೇ. ತಾನು ಅಧಿಕಾರದಲ್ಲಿ ಉಳಿಬೇಕು ಅನ್ನೋ ಲಾಲಸೆಗೋಸ್ಕರ ಹಿಂದೂ ಸಮಾಜವನ್ನು ಜಾತಿಯ ಹೆಸರಲ್ಲಿ, ಪಂಗಡಗಳ ಹೆಸರಲ್ಲಿ, ದಲಿತ, ಮೇಲ್ಜಾತಿ, ಕೆಳಜಾತಿ ಈ ಹೆಸರಲ್ಲಿ ಹೊಡೆದಿದ್ದನ್ನು ಬಿಟ್ಟರೆ ಈತನ ಸಾಧನೆ ಇನ್ನೇನೂ ಇಲ್ಲ ಅಂತಲೇ ನೇರವಾಗಿ ಹೇಳ್ಬೋದು. ಆದರೆ ಆಡಳಿತವನ್ನು ಸುಸೂತ್ರವಾಗಿ ನಡೆಸೋದಕ್ಕೆ ಕಾರಣ ಆಗಿದೆಯೇನು ಅಂತೇಳಿದ್ರೆ ಸಂಖ್ಯಾಬಲದ ಆಧಾರದ ಮೇಲೇ ಪ್ರಜಾತಂತ್ರ ವ್ಯವಸ್ಥೆ ನಡೆಯೋದು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರಗಳು ಏನು 2 ಬಾರಿ ಅಸ್ತಿತ್ವಕ್ಕೆ ಬಂದಿತ್ತು, ಅವಾಗೆಲ್ಲನೂ ಕೂಡ ಬಹುಮತ ಇದ್ದಿದ್ದರಿಂದನೇ ಸಿದ್ದರಾಮಯ್ಯನವರು ಸರ್ಕಾರವನ್ನು ನಡೆಸಲಿಕ್ಕಾಯಿತು. ಆದರೆ ಜನರು ನೆನ್ಪಿಟ್ಕೊಳ್ಳೋಂಥ ಯಾವ ಕಲ್ಯಾಣ ಕೆಲಸನ ಇವರು ಮಾಡಿದ್ದಾರೆ ಅನ್ನೋದನ್ನು ನೋಡಬೇಕು. ಯಾಕೆ ಅಂತ ಹೇಳಿದ್ರೆ ತಾನು ರಾಜೀನಾಮೆಯನ್ನು ನಾನು ಕನ್ನಡದ ಕಟ್ಟಾಳು ಅಂತ ಹೇಳ್ಕೊಳೋ ಸಿದ್ದರಾಮಯ್ಯನವರು ರಿಸಿಗ್ನೇಷನ್ ಲೆಟರ್ ಅಂದರೆ ರಾಜೀನಾಮೆ ಪತ್ರವನ್ನು ಇಂಗ್ಲೀಷ್ನಲ್ಲಿ ಬರ್ಕೊಟ್ಟಿದ್ದಾರೆ. ಇದು ಕನ್ನಡ ವಿರೋಧಿ ರಾಜ್ಯಪಾಲರು ಅಂತೆಲ್ಲ ಹೇಳ್ತಾ ಇದ್ರಲ್ಲಪ್ಪ, ಅವರು ಕನ್ನಡದಲ್ಲಿ ಲೆಟ್ರ್ ಬರ್ಕೊಟ್ಟಿದ್ದಾರೆ. ಅಂಗೀಕಾರ ಮಾಡಿರುವಂಥ ಪತ್ರನ ಕನ್ನಡದಲ್ಲಿ ಬರೆದಿದ್ದಾರೆ. ಅಂದರೆ ಕನ್ನಡದ ಮಗನೇ ಕನ್ನಡವನ್ನು ಬರೆದಿಲ್ಲ, ಇಂಗ್ಲೀಷಲ್ಲಿ ಬರೆದು ರಾಜೀನಾಮೆ ಪತ್ರ ಕೊಟ್ಟು ವಿದಾಯ ಹೇಳಿದ್ದಲ್ಲದೆ ಏನು ಹೋಗಬೇಕಾದ್ರೆ ತಾನು ಕೋಮು ಶಕ್ತಿಗಳ ವಿರುದ್ಧವಾಗಿ ಹೋರಾಡ್ತೀನಿ ಅಂತ. ಅಲ್ಲ ರೀ, ನಿಮ್ಗೆ ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ಕೊಟ್ಟೋಗೋದಕ್ಕೆ ನಾಚಿಕೆ ಆಗಲ್ವಾ ನಿಮಗೆ? ಏನು ರೀ ನೀವು ಕೋಮುವಾದದ ಬಗ್ಗೆ ಮಾತಾಡೋದು? ಯಾರು ಕೋಮುವಾದವನ್ನು ಮೆರೀತಿದ್ದಾರೆ? ನೀವು ಕೊನೆ ದಿನ ಅಂಗೀಕರಿಸಿರುವ ಜಾತಿ ಜನಗಣತಿ, ಜಾತ್ಯತೀತ ಸಮಾಜವಾದಿ ಅಂತ ಹೇಳ್ಕೊಳ್ಳೋ ನೀವು ಮಕ್ಕದ ಮೇಲೆ ಒಂದು ಮುಖವಾಡವನ್ನು ಹಾಕ್ಕೊಂಡು, ಸೆಕ್ಯುಲರ್ ಮುಖವಾಡವನ್ನು ಹಾಕ್ಕೊಂಡು ಅದು ಇವತ್ತು ಕಳಚಿ ಬಿದ್ದಿದೆ. ಮುಸ್ಲಿಂ ಸಮುದಾಯ ಮಾತ್ರ ಒಂದೇ ಆಗೋಗ್ಬಿಡ್ತು, ಹಿಂದೂ ಸಮುದಾಯ ಮಾತ್ರ ಜಾತಿ ಹೆಸರಲ್ಲಿ ಕುರುಬ, ವೀರಶೈವ, ಲಿಂಗಾಯತ, OBC ಮತ್ತು ಇನ್ನೂ ಹಲವಾರು ಹೆಸರುಗಳಲ್ಲಿ ಜಾತಿಯ ಹೆಸರಲ್ಲಿ ವಿಂಗಡಿಸ್ಬಿಟ್ಟು ಹೊಟ್ಟೋಗಿದ್ದೀರ. ಒಕ್ಕಲಿಗರು ಬೇರೆ, ವೀರಶೈವರು ಬೇರೆ, ಲಿಂಗಾಯತರು ಬೇರೆ, ಕುರುಬರು ಬೇರೆ, ದಲಿತರು ಬೇರೆ, ದಲಿತರಲ್ಲಿ ಎಡಗೈ ಬೇರೆ, ಬಲಗೈ ಬೇರೆ. ನಿಮಗೆಲ್ಲ ನಾಚಿಕೆ ಆಗಲ್ವಾ? ಇದನ್ನ ಯಾರಾದರೂ ಜಾತ್ಯತೀತತೆ ಅಂತ ಹೇಳ್ತಾರೇನ್ರಿ? ಜಾತ್ಯತೀತತೆ ಅಂದರೆ ಜಾತಿನೇ ಇರಬಾರ್ದು, ಧರ್ಮಾತೀತ ಅಂದರೆ ಧರ್ಮಗಳೇ ಇರಬಾರ್ದು. ಪ್ರಜಾತಂತ್ರ ವ್ಯವಸ್ಥೆ ಹೆಸರಲ್ಲಿ ಅಧಿಕಾರವನ್ನು ನಡೆಸಬೇಕು. ವ್ಯಕ್ತಿಯ ಒಂದು ಕಾರ್ಯಕ್ಷಮತೆಯ ಮೇಲೆ ಅವನಿಗೆ ಅಧಿಕಾರಗಳು ದಕ್ಕಬೇಕೇ ಹೊರತು ಯಾವನು ಚುನಾವಣೆಯಲ್ಲಿ ಆಯ್ಕೆ ಆದ, ಯಾವನು ಎಷ್ಟೆಷ್ಟು ಜಾತಿಗಳನ್ನು ಉಪಜಾತಿಗಳಾಗಿ ಹೊಡೆದ ಅನ್ನೋದ್ರ ಮೇಲೆಲ್ಲ ನಿರ್ಧಾರ ಆಗಬೇಕಾಗಿರೋದು. ಇದನ್ನೆಲ್ಲ ನೀವು ನೆನ್ಪಿಟ್ಕೊಬೇಕು. ಯಾಕೆಂದರೆ ಅಧಿಕಾರದಲ್ಲಿದ್ದಾಗ ನೀವೆಲ್ಲ ಏನೇನು ಮಾಡಿದ್ದೀರಾ ಅನ್ನೋದನ್ನು ನಾವು ನೋಡಿದ್ದೀವಿ. ಸಾಲು ಹಿಂದೂ ನಾಯಕರ ಹತ್ಯೆ ಆಯ್ತಲ್ಲ, ಅದು ಕೋಮುವಾದ ಅಲ್ವಾ ಸಿದ್ದರಾಮಯ್ಯನವರೇ? ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದ್ರೂ ಕೂಡ ಗೋಹತ್ಯೆ ಎಗ್ಗಿಲ್ಲದೆ ಸಾಗಿದೆಯಲ್ಲ, ಇದು ಕೋಮುವಾದ ಅಲ್ವಾ? ನೀವು ಮುಸಲ್ಮಾನರನ್ನು ಓಲೈಕೆ ಮಾಡ್ಕೊಂಡಿದ್ರೆ, ಹಿಂದೂಗಳು ನೋಡ್ಕೊಂಡು ಸುಮ್ಮನೆ ಇದ್ದರೆ ಮಾತ್ರ ಅದು ಕೋಮುವಾದ ಆಗುತ್ತೆ. ನಿಮಗೆ ಒಂದು ಕೇಸರಿ ಶಲ್ಯ ಹಾಕೋಕ್ಕೆ ಬಂದದಕ್ಕೆ ಕೆಂಡದಂಥ ಕೋಪಾಗಿ ಕಿತ್ತೆಸಿತೀರಾ, ಹಣೆ ಕುಂಕುಮ ಇಡೋಕ್ಕೆ ಹೋದರೆ ಒರೆಸ್ಕೊಂಡು ಓಡೋಗ್ತೀರಾ, ರಾಯರ್ ಫೋಟೋ ಕೊಡೋಕ್ಕೆ ಹೋದರೆ ಕಿತ್ತೆಸ್ಬಿಟ್ಟು ಓಡೋಗ್ತೀರಾ. ಆದರೆ ಇಫ್ತಿಯಾರ್ ಕೂಟಗಳಿಗೆ ಕರೆದಾಗಲಿ ಅಲ್ಲಿ ಹೋದಾಗ ಕ್ಲೀನಾಗಿ ಟೋಪಿಗಳು ಹಾಕ್ಕೊಂಡು ಕ್ಲೀನಾಗಿ ಬಿರಿಯಾನಿ ತಿಂದು ಬರ್ತೀರಲ್ಲ, ನೀವು ಯಾರನ್ನೋ ಓಲೈಕೆ ಮಾಡೋದಕ್ಕೋಸ್ಕರ ಸ್ವಧರ್ಮವನ್ನು ಟೀಕೆ ಮಾಡಿದಂಥ ಅಧರ್ಮಿಗಳು ನೀವು ಅಂತಲೇ ನಾವು ಹೇಳ್ಬೋದು. ಅಧರ್ಮಿಗಳು ನೀವು. ಜನ್ಮತಃ ಹಿಂದೂಗಳಾಗಿರ್ಬೋದು, ಆದರೆ ನೀವು ಕರ್ಮತಃ ಯಾವುದೇ ಹಿಂದುತ್ವವನ್ನು ನೀವು ಪಾಲನೆ ಮಾಡಿಲ್ಲ. ಹಿಂದೂ ಧರ್ಮಕ್ಕೆ ಒಂದು ಕಿರುಕುಳವನ್ನು ಕೊಡೋದ್ರ ಮುಖಾಂತರ, ಹಿಂದೂಗಳನ್ನು ಮುಜುಗರಕ್ಕೀಡು ಮಾಡೋದ್ರ ಮುಖಾಂತರ, ಹಿಂದೂ ಸಮಾಜವನ್ನು ಜಾತಿಯ ಹೆಸರಲ್ಲಿ, ಪಂಗಡದ ಹೆಸರಲ್ಲಿ ಒಡೆದು ಹಂಚಿ ಹಾಕೋದ್ರ ಮುಖಾಂತರ ಅಧಿಕಾರದ ತೃಷೆಯನ್ನು ತೀರಿಸ್ಕೊಂಡವರು ಅಂತಲೇ ನಾನು ನೇರವಾಗಿ ಹೇಳ್ತೀನಿ. ನನಗೆ ಯಾವುದೇ ವಿಧವಾದಂಥ ಭಯ ಇಲ್ಲ. ಹಾಗಾಗಿ ಈ 4 ಜನ ಸನಾತನ ವಿರೋಧಿಗಳು ತೊಲಗಿದ್ದಾರೆ, ಅವರ ಸಿಂಹಾಸನವನ್ನು ಬಿಟ್ಟು ತೊಲಗಿದ್ದಾರೆ.
ತೊಲಗಿದ್ದಾರೆ ಅಂತಲೇ ಹೇಳ್ಬೇಕು ಇವ್ರನ್ನ. ಯಾಕೆಂದರೆ ಇವ್ರು ಇಂಥವ್ರ ಕೈಯಲ್ಲೆಲ್ಲ ದೀರ್ಘಕಾಲದಲ್ಲಿ ಏನಾದರೂ ಅಧಿಕಾರಗಳು ಉಳಿದೋಗ್ಬಿಟ್ರೆ ಮುಂದೆ ಈ ದೇಶದಲ್ಲಿ ಪುರಾತನ ಧರ್ಮ ಆಗಿತ್ತಲ್ಲ, ಈ ಪ್ರಪಂಚದಲ್ಲಿ ಸನಾತನ ಧರ್ಮ, ಅದನ್ನು ಒಂದಲ್ಲ ಒಂದಿನ ಇವರು ಮುಗಿಸಾಕ್ಬಿಡ್ತಾಯಿದ್ರು. ಇಂಥವ್ರು ಮುಂದಕ್ಕೆ ಅಧಿಕಾರಕ್ಕೆ ಬರಬಾರ್ದು. ಆದರೆ ಈಗ ಬರ್ತಾ ಇರೋವಂಥ ಮುಖ್ಯಮಂತ್ರಿ ಇದ್ದಾರಲ್ಲ ಡಿ.ಕೆ. ಶಿವಕುಮಾರು, ಮಹಾನ್ ದೈವ ಭಕ್ತರು ಅಂತ ಹೇಳ್ಕೊಳ್ತಿದ್ದೀರಾ. ಹಾಗಾಗಿ ನಿಮ್ಮ ಕಾಲದಲ್ಲಾದರೂ ಹಿಂದೂಗಳನ್ನ ಚೆನ್ನಾಗಿ ನೋಡ್ಕೊಳೋಂಥ ಕೆಲಸವನ್ನು ಮಾಡಿ ನೀವು. ಅದು ಬಿಟ್ಬಿಟ್ಟು ನಮ್ಮ ಬ್ರದರ್ಸು ಕುಕ್ಕರಲ್ಲಿ ಬಾಂಬ್ ಇಟ್ಬಿಟ್ಟಿದ್ರಂತೆ ಅಂತ ಕುಯುಕ್ತಿ ಮಾತುಗಳನ್ನ ಆಡಬೇಡ್ರಿ. ಅವ್ರನ್ನ ಓಲೈಕೆ ಮಾಡೋದಕ್ಕೋಸ್ಕರ ಅವ್ರು ಮಾಡೋ ಎಲ್ಲ ಹುಚ್ಚಾಟಗಳಿಗೆ ಸಮರ್ಥನೆ ಮಾಡೋದ್ರ ಮುಖಾಂತರ ಮುಜುಗರಕ್ಕೀಡಾಗಬೇಡಿ. ಯಾಕೆ ಅಂತ ಹೇಳಿದ್ರೆ ಬಂಡೆ ಅಂತ ನಿಮ್ಮನ್ನು ಕರಿತಿದ್ದಾರಲ್ಲ, ಬಂಡೆ ಅಂತ ಸ್ಥಿರವಾದ ಕೆಲಸವನ್ನು ಮಾಡೋದನ್ನು ಡಿ.ಕೆ. ಶಿವಕುಮಾರ್ ಅವರು ಕಲ್ತ್ಕೊಬೇಕು. ಯಾಕೆ ಅಂತಂದರೆ ನೀವೇ ಹೇಳೋವಂತೆ ಅಧಿಕಾರ ನನಗೆ ದಕ್ಕಿಲ್ಲ ಅಂದರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಲ್ಲ, ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ದೀರಲ್ಲ ಗಂಡುಸ್ತನದ ಮಾತನ್ನು, ಒದ್ದು ಇವತ್ತು ಅಧಿಕಾರನ ಕಿತ್ಕೊಂಡಿದ್ದೀರಾ. ಹಾಗಾಗಿ ಬಂಡೆಯಂತೆ ಸ್ಥಿರವಾದ ಆಡಳಿತವನ್ನು ನಡೆಸಿ ಓಲೈಕೆಯ ರಾಜಕಾರಣವನ್ನು ಮಾಡೋದ್ರ ಮುಖಾಂತರ ಹಿಂದೂ ಸಮಾಜವನ್ನು ಮುಜುಗರಕ್ಕಿಡೋಗೋವಂಥ ಕೆಲಸ ಮಾಡಿದ್ರೆ ಈ 4 ಜನ ಸನಾತನ ವಿರೋಧಿಗಳಿಗೆ ಯಾವ ರೀತಿಯ ಪಾಠವನ್ನು ಜನರಿಗೆ ಕಲಿಸಿದಾರೋ ಅದೇ ಥರನಾದ ಪಾಠವನ್ನು ನಿಮಗೂ ಮುಂದಿನ ಚುನಾವಣೆಯಲ್ಲಿ ಜನರು ಕಲಿಸ್ತಾರೆ ಹಿಂದೂಗಳು ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಂಡು ಆಡಳಿತವನ್ನು ಡಿ.ಕೆ. ಶಿವಕುಮಾರ್ ಅವರು ನಡೆಸಬೇಕಾಗಿರುವಂಥ ಅನಿವಾರ್ಯ ಸಂದರ್ಭದಲ್ಲಿರೋದು. ಯಾಕೆ ಅಂತ ಹೇಳಿದ್ರೆ ಕೇಳಿ ಸಿದ್ದರಾಮಯ್ಯನವರು ಇವತ್ತು ಅಧಿಕಾರವನ್ನು ತುಂಬ ಸುಲಲಿತವಾಗಿ ಹಸ್ತಾಂತರ ಮಾಡೋಗಿದ್ದಾರೆ ಅಂತ ಎಲ್ಲರೂ ತಿಳ್ಕೊಂಡಿದ್ರೆ ಅದು ಮೂರ್ಖ ವಿಷಯ. ಯಾಕೆ ಅಂತ ಹೇಳಿದ್ರೆ ಒಂದು ತೂಗುಗತಿಯನ್ನು ಡಿ.ಕೆ. ಶಿವಕುಮಾರ್ ಅವರ ನೆತ್ತಿಯ ಮೇಲೆ ತೂಗಾಕ್ಬಿಟ್ಟು ಹೋಗಿರತಕ್ಕಂಥದ್ದು ಸಿದ್ದರಾಮಯ್ಯ. ಕೇಳಿ ಸಿದ್ದರಾಮಯ್ಯನವರು ಕುತಂತ್ರದ ರಾಜಕಾರಣಕ್ಕೆ ಹೆಸರುವಾಸಿರಿ. ಎಲ್ಲರೂ ಹೇಳ್ಬೋದು ಇವತ್ತೇನು ಬೇಕಾದರೂ. ಇವ್ರು ಮಾಡಿರೋವಂಥದ್ದು ಎಲ್ಲದೂ ಅದೇನೆ. ಅಹಿಂದ ಸಮಾಜವನ್ನು ಒಗ್ಗೂಡಿಸ್ತೀನಿ ಅಂತ ಹೋಗಿ ಅಹಿಂದಗಳಿಗೆ ಕೊಟ್ಟಿದ್ದೇನು? ದಲಿತರು ಹಣ ತಿಂದಾಕರು ವಾಲ್ಮೀಕಿಯಲ್ಲಿ ಯಾರೂ ಏನು ಪ್ರಶ್ನೆ ಮಾಡಲಿಲ್ಲ. ದಲಿತರಿಗೆ ಏನು ಕೊಟ್ಟಿದ್ದಾರೆ? ಅದೇ ಹಳೆ 50-60 ವರ್ಷದಿಂದ ಯಾರು ನಾಯಕರಿದ್ರೋ ಮಂಚೂಣಿಯಲ್ಲಿ ಅವರೇ ಇವತ್ತು ಇರೋದು. ಅಹಿಂದದಲ್ಲಿ ಸಿದ್ದರಾಮಯ್ಯನವ್ರನ್ನ ಬಿಟ್ಟರೆ ಯಾರು ನಾಯಕರೇ ಇಲ್ವಾ? ಮುಂದಕ್ಕೆ ಬರೋದಕ್ಕೆ ಬಿಡೋದಿಲ್ಲಲ್ಲ ಅವ್ರನ್ನ. ಇವರೇ 40 ವರ್ಷ 50 ವರ್ಷ ಅಧಿಕಾರಗಳಲ್ಲಿ ಇರ್ತಾರೆ. 17 ಬಡ್ಜೆಟು ಮಂಡಿಸಿದ್ದು ದಾಖಲೆ. ಇನ್ನೂ 2 ವರ್ಷ ಕೇಳಿ ತಗೊಳ್ಳಿ. ನೀವು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ಯಾಕೆಂದರೆ ಹಿಂದಿ ಬರೋಲ್ಲ ನಿಮಗೆ. ಅದನ್ನು ಹೇಳಲ್ಲ ಇವರು. ಹಿಂದಿ ಬರೋಲ್ಲ. ಹಿಂದಿ ಬರದೇ ಇರೋದನ್ನು ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ರಾಷ್ಟ್ರ ರಾಜಕಾರಣ ಬೇಡ ಅಂತಾರೆ. ಸಿದ್ದರಾಮಯ್ಯನವರೇ ಕೇಳ್ಬಿಟ್ಟು ತೊಗೊಳ್ರಿ, ಹಣಕಾಸು ಸಚಿವಾಲಯನ ತೊಗೊಳ್ಳಿ. ಇನ್ನೂ 2 ಬಡ್ಜೆಟ್ ಮಂಡಿಸ್ಬಿಟ್ಟು 19 ಬಡ್ಜೆಟ್ ಮಾಡಿಬಿಟ್ಟು ನೀವು ದಾಖಲೆನ ನಿರ್ಮಾಣ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮ ಥರ ಒಂದು ಆರ್ಥಿಕತೆಯನ್ನು ಬ್ಯಾಲೆನ್ಸ್ ಮಾಡಿ ಜನರ ಮೂಗಿಗೆ ತುಪ್ಪ ಸವರಕ್ಕೆ ಯಾರಿಗೂ ಬರೋಲ್ಲ. ಅದನ್ನು ಇದು ಚಪ್ಪರ್ಸಕ್ಕೂ ಆಗಬಾರ್ದು, ಸುಮ್ಮನೆ ಇಟ್ಕೊಳಕ್ಕಾಗಬಾರ್ದು ಅನ್ನೋ ರೀತಿಯಲ್ಲಿದೆ ನಿಮ್ಮ ಬಡ್ಜೆಟ್ನ ವೈಖರಿಗಳು. ಯಾರಾದರೂ ಕರ್ನಾಟಕ ರಾಜ್ಯದ ಮೇಲೆ ಅತಿ ಸಾಲವನ್ನು ಹೊರಿಸಿದ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರೇ. ಹಾಗಾಗಿ ನೀವೇನು ಬಡ್ಜೆಟಲ್ಲಿ ಮಹತ್ತರವಾದ ಏನು ಸಾಧನೆ ಮಾಡಲಿಲ್ಲ. ಬಡ್ಜೆಟ್ನ ಗಾತ್ರಗಳನ್ನು ದೊಡ್ಡದಾಗಿ ಹಿಗ್ಗಿಸ್ಬಿಟ್ಟು ಸಾಲದ ಹೊರೆನ ಜನರ ತಲೆ ಮೇಲೆ ಎಳೆದುಬಿಟ್ಟು ಹೋಗಿರೋದೇ ನಿಮ್ಮ ಮಹತ್ತರವಾದ ಸಾಧನೆ. ಹೇಳ್ರಿ, ಕರ್ನಾಟಕ ಜನರು ಗುರ್ತಿಟ್ಕೊಳ್ಳೋಂಥ ಯಾವುದಾದ್ರೂ ಒಂದು ಸಾಧನೆಯನ್ನು ಮಾಡಿರೋದನ್ನು ಯಾವುದೂ ಇಲ್ಲ. ಶೂನ್ಯ. ಹಾಗಾಗಿ ನೀವೆಲ್ಲ ರಿಪೋರ್ಟ್ಗಳು ಹಾಕ್ಕೊಂಡಿದ್ದೀರಲ್ಲ, ಅವನ್ನ ಯಾವ ಪುಣ್ಯಾತ್ಮ ಬಂದು ಓಪನ್ ಮಾಡ್ತಾನೋ ಗೊತ್ತಿಲ್ಲ. ಆವಾಗ ನಿಮ್ಮ ಭ್ರಷ್ಟಾಚಾರದ ಎಲ್ಲ ಇತಿಹಾಸನೂ ತೆರೆದುಕೊಳ್ಳುತ್ತೆ. ಆದರೆ ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತಿದ್ದದ್ದು ಅಷ್ಟು ದಿನವೂ ನೀವು ಅನುಸರಿಸಿದ ನೀತಿ ಯಾವುದು? ಸನಾತನ ವಿರೋಧಿ, ಹಿಂದೂ ವಿರೋಧಿ ಧೋರಣೆ ಅಲ್ವೇನ್ರಿ? ಅಲ್ವಾ? ಹೆಸರಿನಲ್ಲೇ ರಾಮ ಅನ್ನೋ ಹೆಸರನ್ನು ಇಟ್ಕೊಂಡು ಎಂತೆಂಥ ಹಿಂದೂ ವಿರೋಧಿ ಹೇಳಿಕೆಗಳನ್ನು ನೀವು ಕೊಡ್ತಾಯಿದ್ರಿ. ನಿಮ್ಮ ಮುಸಲ್ಮಾನರ ಓಲೈಕೆಯ ತುಷ್ಟೀಕರಣ ಇಲ್ಲಿಗೆ ಅಂತ್ಯ ಆಗಬೇಕು. ಬಂಡೆ ಅವರೇ, ಡಿ.ಕೆ. ಶಿವಕುಮಾರ್ ಅವರೇ, ನೀವಾದರೂ ಬಂದಮೇಲೆ ಬಂಡೆಯಂತೆ ಸ್ಥಿರವಾದ ಆಡಳಿತವನ್ನು ಕೊಡಿ. ಕಬ್ಬಾಳಮ್ಮನ ಹೆಸರು ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಾ. ಆ ಕಬ್ಬಾಳಮ್ಮಂಗೆ ಗೌರವ ಕೊಡೋವಂಥ ಕೆಲಸನ ಮಾಡಿ. ಭಕ್ತಿಯನ್ನು ತೋರೋದ್ರೆ ಮುಖ್ಯ ಅಲ್ಲ, ಧರ್ಮನ ಸಂರಕ್ಷಣೆ ಮಾಡಬೇಕು. ಯಾರು ಧರ್ಮವನ್ನು ಸಂರಕ್ಷಣೆ ಮಾಡ್ತಾರೋ ಅವ್ರನ್ನ ಮಾತ್ರ ಧರ್ಮ ಸಂರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಯಾವೊಬ್ಬ RSS ನಾಯಕನು ವಿಧಾನಸೌಧದಲ್ಲಾಗಲಿ ಸಂಸತ್ ಭವನದಾಗಲಾಗಲಿ ಹೇಳಲಿಲ್ಲ. ಬಂಡೆಯ ಗತ್ತು ನೋಡ್ರಿ, ವಿಧಾನಸೌಧದ ಒಂದು ಇದರಲ್ಲೇ ಅಧಿವೇಶನದಲ್ಲೇ 2-3 ಸತಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳ್ದಂತಹ ಗಂಡೆದೆಯ ನಾಯಕ ಇವತ್ತು ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಗ್ತಾ ಇರ್ತಕ್ಕಂಥದ್ದು ಸಂತಸದ ವಿಷಯ. ಆದರೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂದರೆ ಅಕ್ರಮ ವಲಸಿಗರು ಯಾರು ಭಾರತದೊಳಗಡೆ ಇರಬಾರ್ದು, ಅವ್ರನ್ನ ಉಗಿದಟ್ಟೋ ಅಂಥ ಕೆಲಸನ ಡಿ.ಕೆ. ಶಿವಕುಮಾರ್ ಅವರು ಮಾಡಬೇಕು. ಇದಾಗದೇ ಇದ್ದಂಥ ಪಕ್ಷದಲ್ಲಿ ಮುಂದೆ ಇವಾಗ ಯಾರು ಸನಾತನ ವಿರೋಧಿಗಳನ್ನ
ತೊಡೆ ತಟ್ಟಿದ ಸನಾತನ ವಿರೋಧಿಗಳನ್ನ ಮನೆಗೆ ಕಳಿಸಿದಾರೋ ಹಾಗೆ ಮುಂದೊಂದು ದಿನ DK ಶಿವಕುಮಾರನ್ನು ಕೂಡ ಹಿಂದೂ ಸಮುದಾಯ ಮನೆಗೆ ಕಳಿಸೋವಂಥ ಕೆಲಸವನ್ನು ಮಾಡುತ್ತೆ ಅನ್ನೋ ವಿಷಯನ ನಿಮ್ಮೆಲ್ಲರ ಮುಂದೆ ಇಡೋದ್ರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.